ಸುಮಾರು 72-73 ವರ್ಷ ಆಗಿದೆ ಬ್ಯಾಂಕು ಪ್ರಾರಂಭ ಆಗಿ ಸ್ಥಾಪನೆಯಾಗಿ. ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ನಾವು ಮಾಡಿದ್ವಿ. ಸುಮಾರು 46 ಕೋಟಿಗಿಂತ ಹೆಚ್ಚು ಒಟ್ಟಾರೆ ಲಾಭವನ್ನು ನಾವು ಮಾಡಿದ್ದೀವಿ. ಒಂದು ಹಿಸ್ಟ್ರಿ ಇದೆ, ಒಂದು ಇತಿಹಾಸವನ್ನ ಬ್ಯಾಂಕು ನಿರ್ಮಾಣ ಮಾಡಿದೆ. ಸುಮಾರು 1700 ಕೋಟಿಯಷ್ಟು ನಾವು ಡಿಪಾಸಿಟ್ ಕಳೆದ ವರ್ಷ ಆಯಿತು ಅನ್ನುವಂಥದ್ದು. ಒಂದು DCC ಬ್ಯಾಂಕ್ ಸುಮಾರು 151 ಕೋಟಿಯಷ್ಟು ಷೇರು ಬಂಡವಾಳ ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಅದು. ಹಾಗೆ ಸುಮಾರು 2600 ಕೋಟಿಯಷ್ಟು ನಮ್ಮ ಸ್ವಂತ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನುವಂಥದ್ದು. ಹಾಗೆ NPA ಅನ್ನೋದು ರಾಜ್ಯದಲ್ಲಿ ಇಷ್ಟು ಕಡಿಮೆ ಯಾವುದೇ ಬ್ಯಾಂಕಿಂದಿಲ್ಲ. 0.87 NPA 10, 15, 20 ಇದ್ದಾವೆ. ಆದರೆ 0.87 ಇರುವಂಥ ಒಂದು ಬ್ಯಾಂಕು ಇರ್ಲಿಕ್ಕಿಲ್ಲ ಅಂತ ಹೇಳಿ. ಆ ಕಾರಣಕ್ಕಾಗಿ CRAR ಕೂಡ 12.28 ಇದೆ ನಮ್ದು. ಒಟ್ಟಾರೆಯಾಗಿ RBI ಮತ್ತು ನಬಾರ್ಡ್ನ ಏನೊಂದು ಉತ್ತಮ ಬ್ಯಾಂಕ್ ಅನ್ನೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಅವೆಲ್ಲವೂ ಕೂಡ ಆಗಿದ್ದಾವೆ. A ಕ್ಲಾಸಿಫಿಕೇಶನ್ ಕಳೆದ ಬಾರಿ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು A+ ಕೊಡಬೇಕಾಗಿತ್ತು. ನಮಗೆ 185 ಮಾರ್ಕ್ಸ್ ಅನ್ನ ನಾವು ಪಡೆದಿದ್ದೀವಿ. ಈ ಸರಿ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ. ಈ ವರ್ಷ ಈಗಾಗಲೇ ನಾವು 1,08,000 ರೈತರಿಗೆ ನಾವು 1,200 ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ. ನಾವು ಅದರಲ್ಲಿ ಸುಮಾರು 99ಕ್ಕಿಂತ ಹೆಚ್ಚು ಶೇಕಡ ವಸೂಲಾತಿ ಆಗಿರೋದು ರೈತರು ಮರುಪಾವತಿ ಮಾಡಿರುವಂಥದ್ದು. ಅದೇ ಥರದಲ್ಲಿ ಸ್ವಸಹಾಯ ಗುಂಪುಗಳ ಸಾಲ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 140 ಕೋಟಿಗಿಂತ ಹೆಚ್ಚು ಸಾಲವನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮರುಪಾವತಿಯನ್ನ ಮಾಡಿದ್ದಾರೆ. ಗೋಪಾಲ್ ಬನ್ನಿ, ಇಲ್ಲಿ ಕರೆಗೆ ಜಾಗ ಇದೆ ನೋಡಿ. ಮತ್ತೆ ಒಂದು ವಿಶೇಷ, ಇಡೀ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಸೇರಿ ಯಾವುದೇ ಬ್ಯಾಂಕು ಕೂಡ 21 DC ಬ್ಯಾಂಕ್ ಅಲ್ಲಿ ಮತ್ತು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ 7ನೇ ವೇತನ ಆಯೋಗವನ್ನ ನಾವು ಒಬ್ಬರೇ ಜಾರಿ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಇವತ್ತಿನವರೆಗೆ ಕೂಡ ಯಾವ DC ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ಕೂಡ ಕೊಡದೇ ಇರುವಂಥದ್ದು. ಅಂದ್ರೆ ನೌಕರಿಗೆ ಏನು ಸೌಲಭ್ಯ ಕೊಡಬಹುದು, ಅವರ ಆರೋಗ್ಯ ವಿಮೆ ಕೂಡ ಒಬ್ಬ ನೌಕರನಿಗೆ ಅವನಿಗೆ 5 ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ನಾವು ಮಾಡಿಸಿದ್ವಿ. ನಾವು ನೌಕರಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ವಿಶೇಷವಾದ ಯೋಜನೆಗಳನ್ನು ನೌಕರಿಗೆ ಮತ್ತು ಹೊಸದಾಗಿ ಈ ವರ್ಷದ ಕಳೆದ ಬೆಳೆ ಹಂಗಾಮಿನಲ್ಲಿ ನಾವು ಸಾಲ ಪಡೆದಂಥ ರೈತರಿಗೆ, ಅದು ಕೃಷಿ ಆಗಲಿ ಕೃಷಿಯೇತರ ಆಗಲಿ, ವಿಮೆ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ ನಾವು. ಒಬ್ಬ ರೈತರಿಗೆ 1 ಲಕ್ಷದವರೆಗೆ ಸಾಲ ಪಡೆದಂಥವ್ರಿಗೆ 700 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಅದು ಅವರಿಗೆ ವಿಮೆಗೆ ಒಳಪಡ್ತಾರೆ. ಹೊಸ ಯೋಜನೆ ಈ ವರ್ಷ ನಾವು ಜಾರಿ ಕೊಟ್ಟಿರುವಂಥ ಒಂದು ಯೋಜನೆ.